ನೀಟ್ ಹಗರಣದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇಡೀ ದೇಶಕ್ಕೆ ಸಂದೇಶವನ್ನ ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ. ವಿಡಿಯೋ ಸಂದೇಶದ ಮೂಲಕ ಮೋದಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀಟ್ ಪೇಪರ್ ಲೀಕ್ ಸಾಮಾನ್ಯ ವಿಷಯವಲ್ಲ. ನೀಟ್ ವಿಚಾರ ಪೇಪರ್ ಲೀಕ್ ಆಗಿರುವಂಥದ್ದು ಸಾಮಾನ್ಯ ವಿಷಯವಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ಪೇಪರ್ ಲೀಕ್ ವಿಚಾರದ ತನಿಖೆ ಆಗ್ತಾ ಇದೆ. ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CBI ತನಿಖೆ ಮಾಡ್ತಾ ಇದೆ. ಕಳೆದ 2.5 ತಿಂಗಳಿಂದ ಚರ್ಚೆ ಆಗ್ತಾ ಇದೆ ಈ ವಿಚಾರ. ನೀಟ್ ಪೇಪರ್ ಲೀಕ್ ಆಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕೂಡ ಹಾಕಿದ್ದೇವೆ. ವಿದ್ಯಾರ್ಥಿಗಳ 1 ವರ್ಷ ವೇಸ್ಟ್ ಆಗಬಾರದು. ನರೇಂದ್ರ ಮೋದಿ ಅವರ ವಿಡಿಯೋ ಸಂದೇಶ ಇದು. ಅತಿ ಕಡಿಮೆ ಸಮಯದಲ್ಲಿ ಮರುಪರೀಕ್ಷೆಯನ್ನ ಮಾಡಿದ್ದೇವೆ. 5-6 ದಿನ ಮೊದಲೇ ನೀಟ್ ರಿಸಲ್ಟ್ ಅನ್ನ ಕೊಟ್ಟಿದ್ದೇವೆ. ಒಳ್ಳೆ ರಿಸಲ್ಟ್ ಬಂದಿದೆ, ಸಂತೋಷ ಪಡುವ ಜನರಿಲ್ಲ. ನರೇಂದ್ರ ಮೋದಿ ಅವರ ಮಾತು. ಹಗರಣ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿದ್ದೇವೆ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಈಗ ವಿಡಿಯೋ ಸಂದೇಶ. ಇಂದು ಕ್ಯಾಬಿನೆಟ್ನಲ್ಲಿ ಎಲ್ಲ ವಿಚಾರ ಕೂಡ ಚರ್ಚೆ ಆಗಲಿದೆ. ಸೋಮವಾರದ ಕಲಾಪದಲ್ಲಿ ಕಠಿಣ ಬಿಲ್ ಅನ್ನ ತರ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है. लेकिन हम वहां पर संतोष मानने वाले लोगों में से नहीं है, और इसलिए मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ನೀಟ್ ಪೇಪರ್ ಲೀಕ್ ಸಂಬಂಧ ಮೊದಲ ತಲೆದಂಡ ಆಗಿದೆ. ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ ವರ್ಗಾವಣೆ ಮಾಡಲಾಗಿದೆ. ವಿನೀತ್ ಜೋಶಿಯನ್ನ ಎತ್ತಂಗಡಿ ಮಾಡಿದೆ ಕೇಂದ್ರ ಸರ್ಕಾರ. ಫೈನಲಿ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇರುವಂಥವರ ಗೆಲುವು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಕೇಂದ್ರ ಶಿಕ್ಷಣ ಇಲಾಖೆಗೆ ನೂತನ ಕಾರ್ಯದರ್ಶಿಯನ್ನ ನೇಮಕ ಮಾಡಲಾಗಿದೆ. ನೂತನ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಾರ್ಯದರ್ಶಿ ನೇಮಕ ಆಗಿದೆ. ಕಾರ್ಯದರ್ಶಿ ನೇಮಕ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಇದು ಫಸ್ಟ್ ಟೈಮ್ ಅಲ್ಲ ಆಗಿರೋದು. ಕಳೆದ 5 ವರ್ಷದಲ್ಲಿ 3 ಸಲ ಪೇಪರ್ ಲೀಕ್ ಆಗಿದೆ. ಬರೀ ನೀಟಿಂದೇನೆ 3 ಸಲ ಲೀಕ್ ಆಗಿರುವಂಥದ್ದು ಈ ಪೇಪರ್. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈವನ್ ಅಣ್ಣಾಮಲೈ ಕೂಡ ಪ್ರಶ್ನೆ ಮಾಡಿದ್ರು. ಪೇಪರ್ ಲೀಕಿಗೆ ಒಂದು ಅಕೌಂಟಬಿಲಿಟಿ ಅನ್ನುವಂಥದ್ದೇ ಇಲ್ವಾ, ಉತ್ತರದಾಯತ್ವ ಅನ್ನುವಂಥದ್ದೇ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡಿದ್ರು. ಇನ್ನು ಸೋನಂ ವಾಂಗ್ಚುಕ್ ನಿರಶನ ಅಂತ್ಯ ಆಗಿದೆ. 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯ ಆಗಿರುವಂಥದ್ದು. ನೀಟ್ ಅಕ್ರಮದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ಅವರ ಪ್ರಮುಖ ಬೇಡಿಕೆ ಇದ್ದಿದ್ದೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಅದಾದ್ಮೇಲೆ ಆ ಬೇಡಿಕೆ ಎಲ್ಲ ಉಲ್ಟಾ ಆಗೋಗಿದೆ. ಈಗ ಆಸ್ಪತ್ರೆಗೆ ತೆರಳಿ ಚರ್ಚಿಸಿರುವಂಥದ್ದು ಕೇಂದ್ರ ಸಚಿವರು. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಇಲ್ಲ ಎಂಬ ಅಭಯವನ್ನ ಕೊಡಲಾಗಿದೆ. ಫಸ್ಟ್ ಫಾರ್ಮೋಸ್ಟ್ ಬೇಡಿಕೆ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅದಾದ್ಮೇಲೆ ಸಾವನ್ನಪ್ಪಂತ 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು. ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ವಾಪಸ್ ಪಡ್ಕೊಳ್ಬೇಕು ಅಂತ.
ಅದರಲ್ಲಿ ಫಸ್ಟ್ ಇದ್ದಿದ್ದಂಥ ಬೇಡಿಕೆ ಈಗ ಆಲ್ರೆಡಿ ಮುಗಿದೋಗಿದೆ ಕತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರ ಕೈಬಿಟ್ಟಿರುವಂಥದ್ದು. ಇನ್ನು ಉಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರವಸೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯ ಆಗಿದೆ. ಅವ್ರು ಅಂದ್ಕೊಂಡಂತೆ ಯಾವುದೂ ಆಗಿಲ್ಲ ಇಲ್ಲಿ. ಆ್ಯಕ್ಚುಲಿ ಉಪವಾಸ ಸತ್ಯಾಗ್ರಹ ಇವರೇ ಕೇಳಿದ್ದೇನಾದರೂ ಆಯ್ತಾ ಅಂತ ನೋಡೋದಾದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದೇ ಮೊದಲ ಬೇಡಿಕೆ, ಆದ್ಯತೆ ಇದ್ದಿದ್ದು. ಅದಾಗಿಲ್ಲ. ಆದರೆ ಮನವೊಲಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದೆ, ವಾಂಗ್ಚುಕ್ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ.